ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಪಶ್ಚಿಮ ಬಂಗಾಳದಲ್ಲಿ ಇವತ್ತಿನ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಒಂದಷ್ಟು ಸರ್ವೆಗಳು ಕಳೆದ 3 ತಿಂಗಳಿಂದ ಮಾಡಿರೋ ಸರ್ವೆಗಳ ಅಂಕಿಅಂಶಗಳನ್ನು ನೋಡ್ತಾ ಇದ್ರೆ ಬಿಜೆಪಿ ಸುಮಾರು 170ಕ್ಕಿಂತ ಹೆಚ್ಚು ಕ್ಷೇತ್ರಗಳನ್ನು ಗೆದ್ದುಕೊಳ್ಳೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಇದು ಯಾವುದೇ ಸಮೀಕ್ಷೆಗಳು ಹೇಳದ ಲೆಕ್ಕಾಚಾರಗಳು. ಇಲ್ಲಿಯವರೆಗೂ ಮಮತಾ ಬ್ಯಾನರ್ಜಿಗೆ ಹೆದರಿ ಮನೆಯಲ್ಲಿ ಕುಳಿತುಕೊಳ್ತಾ ಇದ್ದ ಜನರು ಈಗ ಹೊರಗೆ ಧೈರ್ಯವಾಗಿ ಬಂದು ಮಾತಾಡ್ತಾ ಇದ್ದಾರೆ. ಅದೇ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಸಾಧಿಸೋಕೆ ಮುಖ್ಯ ಕಾರಣ. ಹಾಗೆಯೇ ಯೋಗಿ ಆದಿತ್ಯನಾಥ್, ಹಿಮಂತ ಬಿಸ್ವಾ ಶರ್ಮಾ ಇವರ ಇಂಪ್ಯಾಕ್ಟ್ ಈಗ ಮಮತಾಗೆ ನಿದ್ರೆ ಇಲ್ಲದೆ ಹುಚ್ಚಿಯ ಹಾಗೆ ಅಲೆದಾಡ್ತಾ ಏನೇನೋ ಮಾತನಾಡೋ ಹಾಗೆ ಮಾಡ್ತಾ ಇದೆ. ಅದರಲ್ಲೂ ಬಿಜೆಪಿ ನಾಯಕರನ್ನು ನೋಡೋಕೆ ಲಕ್ಷ ಲಕ್ಷ ಜನರು ಸೇರ್ತಾ ಇದ್ರೆ ಮಮತಾ ಹಿಂದೆ ಯಾಕೋ 50 ಜನರು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ದೀದಿಯ ಕತೆ ಬೂದಿಯಾಗತ್ತಾ? ಬಿಜೆಪಿ ಅಷ್ಟೊಂದು ಸೀಟುಗಳನ್ನು ಹೇಗೆ ಗೆದ್ದುಕೊಳ್ಳುತ್ತೆ? ಇಲ್ಲಿಯವರೆಗೂ ಸರ್ವೆಗಳು, ಸಮೀಕ್ಷೆಗಳು, ಒಪಿನಿಯನ್ ಪೋಲ್ಗಳು ಹೇಳಿದ್ದು ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಪಶ್ಚಿಮ ಬಂಗಾಳ ಚುನಾವಣೆಯ ಮೊದಲ ಹಂತದ ಮತದಾನ ಮಮತಾ ಗುಂಡಗಳ ಪುಂಡಾಟಿಕೆ ನಡುವೆ ಮುಕ್ತಾಯ ಆಗಿದೆ. ಟಿಎಂಸಿ ಗುಂಡಗಳು ರಕ್ತ ಸಿಕ್ತ ಮಾಡೋಕ್ಕೆ ಪ್ರಯತ್ನ ಪಟ್ಟು ಬಿಜೆಪಿ ಅಭ್ಯರ್ಥಿಗಳ ಮೇಲೆ ಹಲ್ಲೆಯನ್ನು ಮಾಡೋ ಪ್ರಯತ್ನವನ್ನು ಮಾಡಿ ಅಲ್ಲಿನ ಮತದಾರರನ್ನು ಹೆದರಿಸೋ ಕೆಲಸಕ್ಕೂ ಕೈ ಹಾಕಿದ್ರು. ಬಂಗಾಳದಲ್ಲಿ ದಾಖಲೆಯ ಮಟ್ಟದ 91.78% ಮತದಾನ ನಡೆದಿದೆ. ಇನ್ನು 29ನೇ ತಾರೀಕು 2ನೇ ಹಂತದ ಮತದಾನ 92 ಕ್ಷೇತ್ರಗಳಲ್ಲಿ ಮಾತ್ರ ನಡೆಯುತ್ತೆ. ಈಗ ಎಲ್ಲರ ಮುಂದೆ ಇರೋ ಪ್ರಶ್ನೆ ಅಂದರೆ, ಮಮತಾ ದೀದಿ ಅಧಿಕಾರವನ್ನು ಹಿಡಿತಾರಾ ಅಥವಾ ಬಿಜೆಪಿ ಜಯವನ್ನು ಸಾಧಿಸುತ್ತಾ ಅನ್ನೋದು. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಈ ಪಶ್ಚಿಮ ಬಂಗಾಳದ ಇತಿಹಾಸವನ್ನು ನೋಡಿದರೆ ಬಂಗಾಳದ ಜನರು ಒಂದೇ ಪಕ್ಷವನ್ನು ದಶಕಗಳ ಕಾಲ ಗೆಲ್ಲಿಸಿಕೊಂಡು ಬರ್ತಾನೆ ಇರ್ತಾರೆ. ಅದೇ ಬೇರೆ ರಾಜ್ಯಗಳಲ್ಲಿ ಅಂತಹ ಪರಿಸ್ಥಿತಿ ಇರಲ್ಲ. ಪ್ರತಿ ಬಾರಿ ಬದಲಾವಣೆ ಆಗ್ತಾನೆ ಇರುತ್ತೆ. ಉದಾಹರಣೆಗೆ ಕರ್ನಾಟಕದಲ್ಲಿ ಒಂದು ಬಾರಿ ಕಾಂಗ್ರೆಸ್, ಮತ್ತೊಂದು ಸಲ ಬಿಜೆಪಿ. ಅದೇ ಬಿಜೆಪಿ ರಾಜ್ಯದಲ್ಲಿ ನೆಲೆಯನ್ನು ಕಂಡುಕೊಳ್ಳೋಕೆ ಮೊದಲು ಒಂದು ಸಲ ಕಾಂಗ್ರೆಸ್, ಇನ್ನೊಂದು ಸಲ JDS. ಅದೇ ತಮಿಳುನಾಡಲ್ಲಿ ಒಂದು ಚುನಾವಣೆಯಲ್ಲಿ DMK, ಮತ್ತೊಂದು ಚುನಾವಣೆಯಲ್ಲಿ AIDMK ಪಕ್ಷವನ್ನು ಜನರು ಗೆಲ್ಲಿಸ್ತಾನೆ ಬಂದಿದ್ದಾರೆ. ಯಾವಾಗಲೂ ಒಂದು ಬಾರಿ ಮಾತ್ರ ಒಂದೇ ಪಕ್ಷವನ್ನು ಸತತ 2 ಬಾರಿ ಗೆಲ್ಲಿಸಿದ್ರೆ ಅದೇ ದೊಡ್ಡ ಇತಿಹಾಸ ಆಗಿರುತ್ತೆ. ಭಾರತದ ಬಹುತೇಕ ರಾಜ್ಯಗಳಲ್ಲಿ ಆಗಾಗ ಪರ್ಯಾಯವಾಗಿ ಸರ್ಕಾರಗಳನ್ನು ಬದಲಾವಣೆ ಮಾಡ್ತಾರೆ ನಮ್ಮ ಮತದಾರರು. ಅದೇ ಪಶ್ಚಿಮ ಬಂಗಾಳದಲ್ಲಿ ಇದಕ್ಕೆಲ್ಲ ವ್ಯತಿರಿಕ್ತ ಅನ್ನೋ ಹಾಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮೊದಲ 25 ವರ್ಷ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವನ್ನು ಅಲ್ಲಿನ ಮತದಾರರು ಕೊಟ್ಟಿದ್ರು. ಅದಾದ ನಂತರ 34 ವರ್ಷಗಳ ಕಾಲ ಕಮ್ಯುನಿಸ್ಟರನ್ನು ಗೆಲ್ಲಿಸಿದ್ದು ಅದೇ ಮಹಾಜನತೆ. ಅಲ್ಲಿ ಕಮ್ಯುನಿಸ್ಟರು ಆಡಳಿತವನ್ನು ನಡೆಸಿದ್ರು. ಅದಾದ ನಂತರ 2011ರಲ್ಲಿ ಕಮ್ಯುನಿಸ್ಟರನ್ನು ಮಲಗಿಸಿ ಮಮತಾ ಬ್ಯಾನರ್ಜಿಯ ತೃಣಮೂಲ ಕಾಂಗ್ರೆಸ್ ಪಕ್ಷವನ್ನು ಬಂಗಾಳದ ಜನರು ಆಯ್ಕೆಯನ್ನು ಮಾಡಿದ್ರು. ಅಲ್ಲಿಂದ ಇಲ್ಲಿಯವರೆಗೂ ಮಮತಾ ಬ್ಯಾನರ್ಜಿಯದ್ದೇ ದರ್ಬಾರು. ಅಲ್ಲಿ ಮಮತಾ ಅದೇನೇ ಮಾಡಿದ್ರು ಗೆಲ್ತಾನೆ ಇದ್ದಾರೆ. ಈಗಾಗಲೇ 15 ವರ್ಷಗಳು ಆಗಿವೆ. ಆದರೆ ಇಲ್ಲಿ ಒಂದನ್ನು ಗಮನ ಇಟ್ಟು ನೋಡಲೇಬೇಕು. ಯಾವುದೇ ಒಂದು ಪಕ್ಷದ ಜೊತೆ ಪಶ್ಚಿಮ ಬಂಗಾಳದ ಜನರು ನಿರಂತರವಾಗಿ ನಿಂತು ಗೆಲ್ಲಿಸ್ತಾ ಬರ್ತಾರೆ ಅನ್ನೋದು ನಿಜ. ಅದೇ ಮತದಾರರು ಒಂದು ಸಲ ಆ ಪಕ್ಷವನ್ನು ಸೋಲಿಸಿದ ಮೇಲೆ ಆ ಪಕ್ಷವೇ ಬಂಗಾಳದಲ್ಲಿ ಇಲ್ಲದ ಹಾಗೆ ಆಗತ್ತೆ. ಸ್ವಾತಂತ್ರ್ಯ ಬಂದ ಮೇಲೆ 25 ವರ್ಷ ಆಡಳಿತ ನಡೆಸಿದ್ದ ಕಾಂಗ್ರೆಸ್ ಇವತ್ತು 1 ಸೀಟನ್ನು ಗೆಲ್ಲೋಕ್ಕೂ ಒದ್ದಾಡ್ತಾ ಇದೆ. 34 ವರ್ಷ ಆ ರಾಜ್ಯವನ್ನು ಆಳಿದ್ದ ಕಮ್ಯುನಿಸ್ಟರು ಕಣ್ಣಿಗೆ ಕಾಣದ ಹಾಗೆ ಆಗಿದ್ದಾರೆ. ಈಗ ಮಮತಾ ಬ್ಯಾನರ್ಜಿಗೆ ಇರೋ ಭಯ ಕೂಡ ಅದೇ. ಈ ಬಾರಿಯಲ್ಲಿ ಮಮತಾ ಸೋತ್ರೆ ಮಮತಾ ಬ್ಯಾನರ್ಜಿ ಮತ್ತು ಅವರ TMC ಪಕ್ಷ ರಾಜಕೀಯವಾಗಿ ಅಸ್ತಿತ್ವದಲ್ಲಿ ಇರೋದೇ ಇಲ್ಲ. ಬಿಜೆಪಿ ಗೆದ್ರೆ ದಶಕಗಳ ಕಾಲ ಬಿಜೆಪಿ ಅಧಿಕಾರದಲ್ಲಿರುತ್ತೆ. ಈ ಇತಿಹಾಸ ಗೊತ್ತಿಲ್ಲದವರು ಏನೇನೋ ಮಾತಾಡ್ತಾ ಇರ್ತಾರೆ. ಮಮತಾ ಬ್ಯಾನರ್ಜಿ ಗೆದ್ದೇ ಬಿಡ್ತಾರೆ ಅಂತಾರೆ. ಅದೇ ಮಮತಾ ಬ್ಯಾನರ್ಜಿಗೆ ಬಂಗಾಳದ ಇತಿಹಾಸ ಮತ್ತು ಅಲ್ಲಿನ ಜನರು ಏನು ಮಾಡ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ. ಅದೇ ಕಾರಣಕ್ಕೆ ಮಮತಾ ಅಷ್ಟೊಂದು ಹತಾಶೆಯಿಂದ ಒದ್ದಾಡ್ತಾ ಹೆಂಗಾದರೂ ಮಾಡಿ ಈ ಚುನಾವಣೆಯನ್ನು ಗೆಲ್ಲಲೇಬೇಕು ಅಂತ ಹೋರಾಟದ ಹೆಸರಲ್ಲಿ ನಾಟಕ ಮಾಡ್ತಾ ಇದ್ದಾರೆ. ಅದೇನಾದರೂ ಆಗಲಿಪ್ಪ, ಮಮತಾ ಸೋತ್ರೆ ಅಲ್ಲಿನ ನಿರ್ದೇಶಕರು ಅವರನ್ನು ನಟನೆ ಮಾಡೋಕ್ಕೆ ಹಾಕೊಂಡ್ರೆ ಉತ್ತಮ ನಟಿ ಪ್ರಶಸ್ತಿ ಬಂದರೂ ಬರಬಹುದು. ಈಗ ಪಶ್ಚಿಮ ಬಂಗಾಳದ ಪರಿಸ್ಥಿತಿ ನೋಡ್ತಾ ಇದ್ರೆ ಯಾವುದೇ ಅಂಶಗಳು ಮಮತಾ ಪರವಾಗಿ ಇಲ್ಲ. ಹಾಗಾಗಿ ಮಮತಾ ಬ್ಯಾನರ್ಜಿ ಖಂಡಿತ ಸೋಲ್ತಾರೆ. ಇದನ್ನು ಈಗಲೇ ಬರೆದಿಟ್ಕೊಳ್ಳಿ. ಯಾರು ಬೇಕಾದರೂ ನನ್ನನ್ನು ಬಿಜೆಪಿ ಬಕ್ಕಿಟ್ಟ ಅಂದರೂ ಪರವಾಗಿಲ್ಲ, ಮೋದಿ ಭಕ್ತ ಅಂದರೂ ಪರವಾಗಿಲ್ಲ, ಗೋಧಿ ಮೀಡಿಯಾ ಅಂದರೂ ಬೇಜಾರಿಲ್ಲ. ಯಾಕಂದ್ರೆ ನಿಜ ಹೇಳೋದಕ್ಕೆ ತಾಕತ್ತು ಬೇಕು. ಆ ತಾಕತ್ತು ನಮಗಿದೆ. ನಿಜ ಹೇಳೋದೇ ನಮ್ಮ ಕೆಲಸ. ನಿಜ ಹೇಳೋರೆಲ್ಲ ಹೆಂಗೆಂಗೋ ಕಾಣಿಸ್ತಾರೆ ಅಂದರೆ
ಅದು ನನ್ನ ತಪ್ಪಲ್ಲ, ಮಾತಾಡೋರ ತಪ್ಪು. ಹಾಗಂತ BJP ಸುಮ್ಮನೆ ಗೆದ್ದು ಅಧಿಕಾರವನ್ನು ಹಿಡಿಯುತ್ತಾ ಅಂದರೆ ಖಂಡಿತ ಇಲ್ಲ. ಇವತ್ತಿನ ಪರಿಸ್ಥಿತಿಯನ್ನು ನೋಡಿದರೆ ಸುಮಾರು 170ಕ್ಕಿಂತ ಹೆಚ್ಚಿನ ಕ್ಷೇತ್ರಗಳನ್ನು BJP ಗೆದ್ದುಕೊಳ್ಳೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಅದು ಮಮತಾ ಬ್ಯಾನರ್ಜಿಯನ್ನು ನೋಡಿದರೆ ನಮಗೆಲ್ಲ ಗೊತ್ತಾಗ್ತಾ ಇದೆ. ಪ್ರಚಾರ ಮಾಡು ಮಮತಾ ಅಂದರೆ ಚುನಾವಣಾ ಆಯೋಗವೇ ಸರಿ ಇಲ್ಲ ಅಂತಾರೆ, ಅದಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಅದಾದ ಮೇಲೆ ಚುನಾವಣಾ ಆಯೋಗ SIR ಮಾಡ್ತಾ ಇರೋದೇ ಸರಿ ಇಲ್ಲ ಅಂತಾರೆ. ನಂತರ ಚುನಾವಣಾ ಅಧಿಕಾರಿಗಳ ಮೇಲೆ ಕೂಗಾಡ್ತಾರೆ, ಪ್ರಧಾನಿ ಮೋದಿ ವಿರುದ್ಧ ಹಾರಾಡ್ತಾರೆ. ಅಷ್ಟು ಸಾಕಾಗಲ್ಲ ಅಂತ ಚುನಾವಣಾ ಆಯೋಗದ ಜೊತೆ ಕರ್ತವ್ಯ ನಿರ್ವಹಿಸ್ತಾ ಇದ್ದ ನ್ಯಾಯಾಧೀಶರನ್ನ ಕೂಡಿ ಹಾಕುವ ಕೆಲಸವನ್ನ ಮಾಡಿಸ್ತಾರೆ. ಬಂಗಾಳದ ಮತದಾರರನ್ನ ಭಯಪಡಿಸುವ ಕೆಲಸವನ್ನ ಮಾಡ್ತಾನೆ ಇರ್ತಾರೆ. ಯಾವಾಗ ಒಬ್ಬ ಮನುಷ್ಯನ ಕೈಯಲ್ಲಿ ನೇರವಾಗಿ ಹೋರಾಟ ಮಾಡೋಕೆ ಆಗಲ್ವೋ ಅಂಥವರ ಕೊನೆಯ ಅಸ್ತ್ರ ಅಪಪ್ರಚಾರ. ಇಲ್ಲಿ ಮಮತಾ ಪ್ರತಿನಿತ್ಯ ಮಾಡ್ತಾ ಇರೋದು ಅದನ್ನೇ. ಇನ್ನು 2021ರ ಚುನಾವಣೆಯಲ್ಲಿ BJP ಸೋಲನ್ನು ಅನುಭವಿಸಿತ್ತು. ಅದು ಹೀನಾಯ ಸೋಲು. ಆದರೂ ಅಲ್ಲಿದ್ದ ಮತಗಳ ಅಂತರ ಮಾತ್ರ ಕೇವಲ 58 ಲಕ್ಷ. ಈ ಬಾರಿ SIR ಅಲ್ಲಿ ಸುಮಾರು 92 ಲಕ್ಷ ಮತಗಳು ಡಿಲೀಟ್ ಆಗಿವೆ. ಅಲ್ಲಿ ಡಿಲೀಟ್ ಆದವರೆಲ್ಲ ಸತ್ತವರಲ್ಲ, ಅದರಲ್ಲಿ 20% ಬದುಕಿಲ್ಲ ಅನ್ನೋದು ನಿಜ. ಇನ್ನುಳಿದ 80% ಮತಗಳು ಮಮತಾ ಬ್ಯಾನರ್ಜಿ ಪಕ್ಷಕ್ಕೆ ಬರ್ತಾ ಇದ್ವು. ಅಲ್ಲಿ ಸತ್ತವರ ಹೆಸರಲ್ಲೂ ಯಾರು ಮತವನ್ನು ಹಾಕ್ತಾ ಇದ್ರು. ಅಕ್ರಮ ಬಾಂಗ್ಲಾ ವಲಸಿಗರು ಮಮತಾ ಬಿಟ್ಟು ಬೇರೆ ಯಾರಿಗೂ ಮತವನ್ನು ಹಾಕ್ತಾ ಇರಲಿಲ್ಲ. ಊರುಗಳಲ್ಲಿ ಇಲ್ಲದೆ ಎಲ್ಲೋ ವಲಸೆ ಹೋದವರ ಮತಗಳನ್ನು TMC ಗುಂಡಗಳು ಹಾಕಿಕೊಳ್ತಾ ಇದ್ರು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 15,000ದಿಂದ 20,000 ಮತಗಳು SIRನಿಂದ ಈಗಾಗಲೇ ಡಿಲೀಟ್ ಆಗಿವೆ. ಆ ಡಿಲೀಟ್ ಆಗಿರೋ ಮತಗಳು ಮಮತಾ ಪಕ್ಷಕ್ಕೆ ಬೀಳ್ತಾ ಇದ್ದ ಮತಗಳು. ಹಿಂಗಿದ್ದಾಗ ಯಾವುದೇ ನಾಯಿಯನ್ನು ತಗೊಂಡು ಬಂದು ನಿಲ್ಲಿಸಿದ್ರು TMCಯಿಂದ ಗೆದ್ದೇ ಗೆಲ್ಲಲ್ವಾ? ಯೋಚನೆ ಮಾಡಿ. ಪಾಪ ದೀದಿಯ ಕತೆ ಈಗ ಹೇಗಾಗಿದೆ ಅನ್ನೋದನ್ನು ನೋಡಿದರೆ ನನ್ನ ಪಕ್ಷಕ್ಕೆ ವೋಟ್ ಹಾಕೋರನ್ನ ಚುನಾವಣಾ ಆಯೋಗ ಪಟ್ಟಿಯಿಂದ ಕೈ ಬಿಡ್ತಾ ಇದೆ ಅಂತ ಬಾಯನ್ನು ಬಡಿದುಕೊಳ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಕೊಡು ಅಕ್ಕ ಅಂದರೆ ಸಾಕ್ಷಿ ನನ್ನ ಬಳಿ ಇಲ್ಲ ಅಂತಾರೆ. ಈ ದೀದಿ ಏನಾದರೂ ಹೋಗಿ ಅಲ್ಲಿ ಡಿಲೀಟ್ ಆದವರೆಲ್ಲ ಇವರದ್ದೇ ಪಕ್ಷಕ್ಕೆ ಮತವನ್ನು ಹಾಕ್ತಾರೆ ಅಂತ ಸ್ಕ್ಯಾನ್ ಮಾಡಿದ್ರ? ಹಾಗೇನೂ ಇಲ್ಲ. ಅಲ್ಲಿ ಸತ್ತವರ ಮತಗಳನ್ನು ಅವರದ್ದೇ ಗುಂಡಗಳು ಹಾಕಿಕೊಳ್ತಾ ಇದ್ರು. ಅಕ್ರಮ ವಲಸಿಗರ ಮತಗಳು ಮಮತಾ ಪಕ್ಷಕ್ಕೆ ಬರಬೇಕು, ಅದು ಮಮತಾಗೆ ಗೊತ್ತೇ ಇತ್ತು. ಅದಕ್ಕೆ ಬಾಯನ್ನು ಬಡ್ಕೊಂಡು ಒದ್ದಾಡ್ತಾ ಇದ್ರು. ಸದ್ಯ ನೆಲಕ್ಕೆ ಬಿದ್ದು ಒದ್ದಾಡಿಲ್ಲ ಅಷ್ಟೇ. ಪಶ್ಚಿಮ ಬಂಗಾಳದ ಕೆಲ ಸರಿಯಾದ ಚುನಾವಣಾ ಪಂಡಿತರು ಹೇಳೋ ಪ್ರಕಾರ ಮಮತಾ ಬ್ಯಾನರ್ಜಿಯ ಪಕ್ಷಕ್ಕೆ ಸುಮಾರು 22ರಿಂದ 26% ಮತಗಳನ್ನು ಮಾತ್ರ ಜನರು ಹಾಕ್ತಾ ಇದ್ರು. ಇನ್ನುಳಿದ 15ರಿಂದ 18% ಮತಗಳು ಕಳ್ಳ ಓಟುಗಳು ಅಂತ. ಈಗ ಅದೇ ಮತಗಳನ್ನು ಚುನಾವಣಾ ಆಯೋಗ ಪಟ್ಟಿಯಿಂದ ತೆಗೆದುಹಾಕಿದೆ. ಅದೇ ಮತಗಳು TMCಗೆ ಬರ್ತಾ ಇದ್ವು. ಅಂದರೆ ಮತಗಟ್ಟಣೆಯನ್ನು ನಿರ್ವಹಣೆ ಮಾಡೋದರಲ್ಲಿ 10ರಿಂದ 15% ಮತಗಳನ್ನು ಅವರೇ ಹಾಕಿಕೊಳ್ತಾ ಇದ್ರು. ಅದೇ ಮತಗಳು ಮಮತಾ ಬ್ಯಾನರ್ಜಿಯನ್ನು ಮುಖ್ಯಮಂತ್ರಿ ಮಾಡ್ತಾ ಇದ್ವು. TMC ಪಕ್ಷ ಹಿಂದೂ ವಿರೋಧಿ ಪಕ್ಷ ಆದರೂ ಗೆಲ್ತಾನೆ ಇತ್ತು. ಪಾಪ ಮಮತಾ ಕಳ್ಳ ಓಟುಗಳು ಡಿಲೀಟ್ ಆದರೆ ದೀದಿಯ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನೇ ಈಗ ನಾವೆಲ್ಲ ನೋಡ್ತಾ ಇರೋದು. ಇನ್ನು ಅಲ್ಲಿ ಯಾವ ಮತದಾರರನ್ನು ಭಯದ ವಾತಾವರಣ ಸೃಷ್ಟಿ ಮಾಡಿ ಮತದಾನ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಆ ಭಯದ ವಾತಾವರಣ ಈ ಬಾರಿ ಕಾಣಿಸ್ತಾ ಇಲ್ಲ. ಈಗಾಗಲೇ ಅಲ್ಲಿ 2,700 ಅರೆಸೇನಾ ಪಡೆಯ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ಅಲ್ಲಿಗೆ ಸುಮಾರು 2.5 ಲಕ್ಷಕ್ಕಿಂತ ಹೆಚ್ಚು ಅರೆಸೇನಾ ಪಡೆಯ ಸೈನಿಕರು ಕಾಯ್ತಾ ಇದ್ದಾರೆ. ಆ ಅರೆಸೇನಾ ಪಡೆ ಚುನಾವಣೆ ಮುಕ್ತಾಯ ಆದ ಮೇಲೂ ಕೆಲ ದಿನಗಳು ಅಲ್ಲೇ ಇರುತ್ತೆ ಅನ್ನೋದನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳ್ತಾ ಇದ್ದಾರೆ. ಇಲ್ಲಿಯವರೆಗೆ ಮಹಿಳೆಯರ ಮೇಲೆ ಅನಾಚಾರ, ಅಲ್ಲಿನ ಜನರನ್ನು ಭಯಪಡಿಸೋ ಕೆಲಸ, ಜೊತೆಗೆ ಹಿಂದೂಗಳನ್ನು ದಮನ ಮಾಡೋದು, ಮುಸ್ಲಿಮರ ವಿಪರೀತ ತುಷ್ಟೀಕರಣ ಮಾಡಿ ಅದೇನೋ ಪಶ್ಚಿಮ ಬಂಗಾಳವನ್ನು ದೀದಿ ಅಂತ ಬಾಂಗ್ಲಾದೇಶವನ್ನು ಮಾಡೋಕ್ಕೆ ಈ ಹೆಂಗಸು ನಿಂತಿದ್ಲು. ಯಾಕಂದರೆ ಈ ಮಮತಾ ಬ್ಯಾನರ್ಜಿ ನಾನು ಬ್ರಾಹ್ಮಣ ಜಾತಿಗೆ ಸೇರಿದವಳು ಅಂತ ಹೇಳ್ಕೊಳ್ತಾರೆ. ಅಲ್ಲಿರೋ ಮಮತಾ ಪಕ್ಷದ ಕಾರ್ಯಕರ್ತರು ಮಮತಾ ಬ್ಯಾನರ್ಜಿ ಪ್ರತಿದಿನ ಬೆಳಿಗ್ಗೆ 4 ಗಂಟೆಗೆ ದೇವಿಯ ಪೂಜೆಯನ್ನು ಮಾಡ್ತಾರೆ ಅಂತ ಇಲ್ಲದ ಕಥೆಗಳನ್ನು ಹೇಳ್ತಾರೆ. ಅದೇ ಮಮತಾಗೆ ಹನುಮಾನ್ ಚಾಲೀಸ ಹೇಳಮ್ಮ ಅಂದರೆ ಹನುಮಾನ್ ಚಾಲೀಸ ಹೇಳ್ತೀನಿ ಅಂತ ಏನೇನೋ ಹೇಳಿ ಟ್ರೋಲ್ ಆಗಿದ್ದು ನಮಗೆಲ್ಲ ಗೊತ್ತೇ ಇದೆ. ಪ್ರತಿನಿತ್ಯ ದೇವಿಯನ್ನು ಪೂಜೆ ಮಾಡ್ತಾರಂತೆ. ಅದೇ ಭವಾನಿ ದೇವಿಯ ಒಂದು ಸಾಲು ಸ್ತೋತ್ರ ಬರಲ್ಲ. ಅದೇ ಯಾವುದೇ ಭಾಷಣ ಮಾಡೋದಕ್ಕೆ ಮೊದಲು ಇನ್ಶಾ ಅಲ್ಲಾ ಅಂತ ಭಾಷಣ ಶುರು ಮಾಡ್ತಾರೆ. ದೇವರಿಗೆ ಕೈ ಮುಗಿಯೋದನ್ನು ಯಾವತ್ತೂ ನೋಡಲಿಲ್ಲ. ಅದೇ ನಮಾಜ್ ಮಾಡೋದಕ್ಕೆ ಕುಳಿತುಕೊಳ್ಳೋಕೆ ಬರುತ್ತೆ. ಹಣೆಯಲ್ಲಿ ಒಂದೇ ಒಂದು ದಿನ ಕುಂಕುಮ ನೋಡಿಲ್ಲ. ಅದೇ ಖಾಲಿ ಹಣೆಯಲ್ಲಿ ಮುಸ್ಲಿಮರ ಹಾಗೆ ಬದುಕ್ತಾ ಇದ್ದಾರೆ. ಆದರೂ ಇವರು ಹಿಂದೂ, ಅದರಲ್ಲೂ ಬ್ರಾಹ್ಮಣರು ಅಂದರೆ ಯಾವನಾದರೂ ಅದು ಹೇಗೆ ನಂಬಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇರಲಿ ಬಿಡಿ, ರಾಜಕೀಯಕ್ಕಾಗಿ ಒಂದು ಕಾಲದಲ್ಲಿ ಮುಸ್ಲಿಂ ಆಗಿದ್ದ ಒಂದು ಕುಟುಂಬ ನಾವು ಹಿಂದೂ ಬ್ರಾಹ್ಮಣರು ಅಂತ ಹೇಳಿಕೊಳ್ತಾ ಇಲ್ವಾ? ಅದರಲ್ಲೂ ತಾತ ಪಾರ್ಸಿ ಅಂತ ಹೇಳಿಕೊಂಡ್ರು. ಇವತ್ತಿಗೂ ಅವರು ಮಾತ್ರ ಬ್ರಾಹ್ಮಣರು ಅಂತ ಬೊಗಳೆ ಬಿಡ್ತಾ ಇಲ್ವಾ? ಹಾಗೇನೆ ಚುನಾವಣೆಗಾಗಿ ಹಿಂದೂಗಳ ಮತವನ್ನು ಪಡೆದುಕೊಳ್ಳೋಕೆ, ಹಿಂದೂಗಳಲ್ಲಿ ಕೆಲ ಜಾತಿಗಳ ಮೇಲೆ ಇಲ್ಲದ ತಪ್ಪುಗಳನ್ನು ಹೊರಿಸೋಕೆ ಇಂತಹವರು ಕಾಯ್ತಾನೆ ಇರ್ತಾರೆ.
ಇರಲಿ ಬಿಡಿ, ಪಾಪ ಹೊಟ್ಟೆಪಾಡು ದುಡಿದು ತಿನ್ನೋಕೆ ಆಗಲ್ಲ, ಹಾಗಾಗಿ ಸುಳ್ಳನ್ನು ಹೇಳ್ಕೊಂಡಾದರೂ ನಮ್ಮ ಭಿಕ್ಷೆಯಲ್ಲಿ ಬದುಕ್ತಾ ಇದ್ದಾರೆ. ಇಲ್ಲಿವರೆಗೂ ಪಶ್ಚಿಮ ಬಂಗಾಳದ ಹಿಂದೂಗಳಲ್ಲಿ ನಮ್ಮನ್ನು ಏನು ಮಾಡ್ತಾರೋ ಅನ್ನೋ ಭಯ ಇದ್ದೇ ಇತ್ತು. ಸುಮಾರು 70-75% ಹಿಂದೂಗಳ ಮತಗಳ ಕ್ರೋಢೀಕರಣ ಈಗ ಅಲ್ಲೇ ಆಗಿದೆ. ಮತದಾನ ಮಾಡುವಾಗ ಅದರ ಸಂಖ್ಯೆ ಜಾಸ್ತಿ ಆದರೂ ಅಚ್ಚರಿಯನ್ನು ಪಡಬೇಕಾಗಿಲ್ಲ. ಅದೆಲ್ಲ ಈಗ ಮಮತಾಗೆ ಗೊತ್ತಾಗಿ ಬೆದರಿ ದೀದಿ ಪಾಪ ಹುಚ್ಚು ಹಿಡಿದವರ ಹಾಗೆ ಮಾತಾಡ್ತಾ BJP ಅಧಿಕಾರಕ್ಕೆ ಬಂದರೆ ಮಾಂಸ ತಿನ್ನೋಕೆ ಬಿಡಲ್ಲ, ಮೀನನ್ನು ತಿನ್ನೋಕೆ ಬಿಡಲ್ಲ ಅಂತಿದ್ದಾರೆ. ಅಲ್ಲ ರೀ, BJP ದೇಶದ 21 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ. ಅಲ್ಲಿ ಯಾರು ಮೀನು ಮಾಂಸ ತಿಂತಾ ಇಲ್ವಾ? ಕಳೆದ ಬಾರಿ ನಮ್ಮದೇ ರಾಜ್ಯದಲ್ಲಿ BJP ಅಧಿಕಾರದಲ್ಲಿತ್ತು, ನಾವೆಲ್ಲ ಮೀನು ಮಾಂಸ ತಿನ್ನಲೇ ಇಲ್ವಾ? ಅದಕ್ಕೆ ಹಿಮಂತ ಬಿಸ್ವಾ ಶರ್ಮಾ ಹೇಳಿದ್ದು, ಮಮತಾ ಬ್ಯಾನರ್ಜಿ ಅಸ್ಸಾಂಗೆ ಬರಲಿ, ಅಲ್ಲಿ ಮೀನು ಮಾಂಸ ತಿಂತಾ ಇದ್ದಾರಾ ಇಲ್ವಾ ತೋರಿಸ್ತೀನಿ, ನನ್ನ ಮನೆಯಲ್ಲೇ ಮೀನು ಮಾಂಸ ಮಾಡಿಕೊಡ್ತೀನಿ, ಅಥವಾ ಅವರ ಮನೆಗೆ ನಾನು ಹೋಗ್ತೀನಿ, ನನಗೆ ಮೀನು ಮಾಂಸ ಮಾಡಿಕೊಡ್ಲಿ ಅಂತ. ಅಷ್ಟೇ ಯಾಕ್ರಿ, ಮೋದಿ ಪ್ರಧಾನಿಯಾಗಿರೋದು 3ನೇ ಬಾರಿ. ಯಾವತ್ತಾದರೂ ಮಾಂಸ ಮೀನು ತಿನ್ನಬೇಡಿ ಅಂತ ಎಲ್ಲಾದರೂ ಹೇಳಿದ್ದಾರಾ ಅಂತ ಹುಡುಕಿದ್ರು ನಮಗೆ ಸಿಗ್ತಾ ಇಲ್ಲ. ಹೇಳಿದರೆ ತಾನೇ ನಮಗೂ ಸಿಗೋದು. ಅಲ್ಲಿಗೆ ಅರ್ಥ ಆಗೋದು ಒಂದೇ, ಮಮತಾ ಬ್ಯಾನರ್ಜಿ ಹತಾಶೆಯಿಂದ ಈಗಾಗಲೇ ತಲೆಯನ್ನು ಕೆಡಿಸ್ಕೊಂಡು ಹುಚ್ಚಿ ಹಾಗೆ ಆಡ್ತಾ ಇದ್ದಾರೆ ಅನ್ನೋದು. ಯಾವುದಕ್ಕೂ ನಮ್ಮ ಸಿದ್ದರಾಮಯ್ಯ ಅವರಿಗೆ ಹೇಳಿ ಒಂದು ಬೆಡ್ ಖಾಲಿ ಇಡೋಕ್ಕೆ ಹೇಳಬೇಕು. ಯಾಕಂದರೆ BJP ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದರೆ ದೀದಿ ತಲೆ ಕೆಟ್ಟರು ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನು ಪಶ್ಚಿಮ ಬಂಗಾಳದ ಜನರಲ್ಲಿ ಈಗಾಗಲೇ ಭಯ ಅನ್ನೋದು ಕಡಿಮೆ ಆಗಿದೆ. ಅಲ್ಲಿನ ಒಪಿನಿಯನ್ ಪೋಲ್ಗಳು ಪ್ರತಿ 3 ದಿನಕ್ಕೆ ವಾರಕ್ಕೆ ಬದಲಾಗ್ತಾನೇ ಇವೆ. ಅದಕ್ಕೆ ಕಾರಣ ಆಗಿದ್ದು ಅಲ್ಲಿನ ಮತದಾರ ತನ್ನ ಅಭಿಪ್ರಾಯ ಹೇಳಿದರೆ ಈ TMC ಗುಂಡಗಳು ಏನು ಮಾಡ್ತಾರೋ ಅನ್ನೋ ಭಯ ಇತ್ತು. ಅವರಿಗಿಂತ ಹೆಚ್ಚು ಭಯವನ್ನು ಪಡ್ತಾ ಇದ್ದದ್ದು ಒಪಿನಿಯನ್ ಪೋಲ್ ಮಾಡ್ತಾ ಇದ್ದ ಸಂಸ್ಥೆಗಳು. ಅದೇ ಕಾರಣಕ್ಕೆ ಮೊದಲು ಮಮತಾ ಬ್ಯಾನರ್ಜಿಯ ಪರ ಇದ್ದ ಒಪಿನಿಯನ್ ಪೋಲ್ಗಳು ಈಗ BJP ಪರ ಬರ್ತಾ ಇವೆ. ಅದಕ್ಕೂ 2 ಕಾರಣ ಇವೆ. ಮೊದಲನೆಯದ್ದು, ಅಲ್ಲಿನ ಜನರು ಭಯವನ್ನು ಬಿಟ್ಟು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇರೋದು. ಮತ್ತೊಂದು, ಸಂಸ್ಥೆಗಳು ಅದನ್ನು ಈಗ ಹೊರಗೆ ತಗೊಂಡು ಬರ್ತಾ ಇರೋದು. ಯಾಕಂದರೆ ಮಾರ್ಚ್ 15 IANS ಮ್ಯಾಟ್ರಿಸ್ ಒಪಿನಿಯನ್ ಪೋಲ್ ಪ್ರಕಟ ಮಾಡಿತ್ತು. ಅದರಲ್ಲಿ TMC 165ರಿಂದ 170, BJP 100ರಿಂದ 115, ಕಾಂಗ್ರೆಸ್ ಮತ್ತು ಎಡಪಂಥೀಯ 5ರಿಂದ 6 ಅನ್ನೋದನ್ನು ಹೇಳಿತ್ತು. ಇಲ್ಲಿ ಆಶ್ಚರ್ಯ ಅಂದರೆ ಇತರೆ 50ರಿಂದ 60 ಕ್ಷೇತ್ರಗಳನ್ನು ಗೆದ್ದುಕೊಳ್ಳಬಹುದು ಅಂತ ಹೇಳಿತ್ತು. ಅಲ್ಲರಿ, ಇನ್ನು ಯಾವ ಇತರೆ ಪಕ್ಷಗಳು ಇದ್ದಾವೆ ಅನ್ನೋದೇ ನನಗೂ ಗೊತ್ತಾಗ್ತಾ ಇಲ್ಲ. ಆ ಹುಮಾಯೂನ್ ಕಬೀರ್ ಮತ್ತು OIC ಪಕ್ಷಗಳು ಅಷ್ಟೊಂದು ಕ್ಷೇತ್ರಗಳನ್ನು ಗೆದ್ದುಕೊಳ್ಳುತ್ವಾ? ಯೋಚನೆ ಮಾಡಿ. ಅಲ್ಲಿಗೆ ಈ ಒಪಿನಿಯನ್ ಪೋಲ್ ನಡೆಸ್ತಾ ಇದ್ದ ಸಂಸ್ಥೆಗಳಿಗೆ ಅದನ್ನು ಹೇಳೋ ಧೈರ್ಯ ಇರಲಿಲ್ಲ. ಇನ್ನು CNN ನ್ಯೂಸ್ 18 23 ಮಾರ್ಚಲ್ಲಿ TMC 180ರಿಂದ 200, BJP 98ರಿಂದ 108 ಅನ್ನೋದನ್ನು ಹೇಳಿತ್ತು. ಇದೇ ಸಂಸ್ಥೆ ಮಾರ್ಚ್ 30ನೇ ತಾರೀಕು TMC 160ರಿಂದ 170, BJP 113ರಿಂದ 123 ಕ್ಷೇತ್ರಗಳನ್ನು ಗೆದ್ದುಕೊಳ್ಳುತ್ತೆ ಅನ್ನೋದನ್ನು ಹೇಳುತ್ತೆ. ಅಲ್ಲಿಗೆ ಒಂದೇ ವಾರದಲ್ಲಿ TMC 200ರಿಂದ 170ಕ್ಕೆ ಇಳಿಕೆ ಆಗುತ್ತೆ. ಇಷ್ಟೇ ಆಗಿದ್ರೆ ಪರವಾಗಿಲ್ಲ. ಮತ್ತೆ ಏಪ್ರಿಲ್ 6ನೇ ತಾರೀಕು ಇದೇ ಸಂಸ್ಥೆ TMC 159ರಿಂದ 169, BJP 120ರಿಂದ 130 ಅನ್ನೋದನ್ನು ಹೇಳುತ್ತೆ. ಅಲ್ಲಿಗೆ BJP 15 ದಿನಗಳಲ್ಲಿ 32 ಸೀಟುಗಳನ್ನು ಜಾಸ್ತಿ ಮಾಡಿಕೊಂಡಿದ್ರೆ TMCಯ 40 ಸೀಟುಗಳನ್ನು ಕಳ್ಕೊಂಡಿದೆ. ಅದೇ 6ನೇ ತಾರೀಕು ಏಪ್ರಿಲ್ನಲ್ಲಿ ABC ಮ್ಯಾಟ್ರಿಸ್ ಮತ್ತೊಂದು ಒಪಿನಿಯನ್ ಪೋಲ್ ಬಂದಿದೆ. ಅದರಲ್ಲಿ TMC 140ರಿಂದ 160, BJP 130ರಿಂದ 150 ಅಂತ ಇದೆ. ಅಲ್ಲಿಗೆ ವಾತಾವರಣ ಅದು ಹೇಗೆ ಬದಲಾಗ್ತಾ ಇದೆ ಅನ್ನೋದನ್ನು ಯೋಚನೆ ಮಾಡಿ. ಪಶ್ಚಿಮ ಬಂಗಾಳದಲ್ಲಿ ಏಪ್ರಿಲ್ 6ನೇ ತಾರೀಕಿನವರೆಗೂ TMC ಮತ್ತು BJP ಮಧ್ಯೆ ಕೇವಲ 10 ಸೀಟುಗಳ ವ್ಯತ್ಯಾಸ ಅನ್ನೋದನ್ನು ಒಪಿನಿಯನ್ ಪೋಲ್ಗಳು ಹೇಳ್ತಾ ಇದ್ವು. ಆಗ ಇನ್ನೂ ಅಖಾಡಕ್ಕೆ ಹಿಮಂತ ಬಿಸ್ವಾ ಶರ್ಮಾ ಬಂದಿರಲಿಲ್ಲ, ಯೋಗಿ ಆದಿತ್ಯನಾಥ್ ಇಳಿದೇ ಇರಲಿಲ್ಲ. ಅದೇ ಇಬ್ಬರು ಸ್ಟಾರ್ ಪ್ರಚಾರಕರು ಬಂದ ಮೇಲೆ ಅವರನ್ನು ನೋಡೋದಕ್ಕೆ, ಅವರ ಮಾತುಗಳನ್ನು ಕೇಳೋದಕ್ಕೆ ಲಕ್ಷಾಂತರ ಜನರು ಸೇರ್ತಾ ಇದ್ರೆ, ಪಾಪ ಮಮತಾ ಬ್ಯಾನರ್ಜಿ ಯಾವುದೋ ಒಂದು ರ್ಯಾಲಿಯನ್ನು ನಡ್ಕೊಂಡು ಮಾಡ್ತಾ ಇದ್ರು. ಅವರ ಹಿಂದೆ ನೋಡಿದರೆ 100 ಜನ ಕೂಡ ಇರಲಿಲ್ಲ. ಯೋಗಿ ಆದಿತ್ಯನಾಥ್ ಎಲ್ಲಿ ಪ್ರಚಾರ ಮಾಡ್ತಾರೋ ಆ ಕ್ಷೇತ್ರಗಳನ್ನು ಬಹುತೇಕ BJP ಇಲ್ಲಿಯವರೆಗೂ ಗೆದ್ದುಕೊಂಡಿದೆ ಅನ್ನೋದು ಇತಿಹಾಸ. ಈಗ ಮತ್ತೆ ಅದೇ ರಿಪೀಟ್ ಆಗತ್ತೆ. ಜನರ ಭಯ ಅನ್ನೋದು ಕಾಣಿಯಾಗ್ತಾ ಇದೆ. ಹಾಗಾದರೆ BJP ಈಗ ಅದೆಷ್ಟು ಸೀಟುಗಳನ್ನು ಜಾಸ್ತಿ ಮಾಡಿಕೊಂಡಿದೆ, TMC ಅದೆಷ್ಟು ಸೀಟುಗಳನ್ನು ಕಳ್ಕೊಂಡಿದೆ ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಉತ್ತರ ಸಿಗಬಹುದು. TMC ಪ್ರಚಾರ ಮಾಡ್ತಾ ಇರೋದು ಕೇವಲ ಬಂಗಾಳಿಗಳು ಮಾತ್ರ ಪಶ್ಚಿಮ ಬಂಗಾಳವನ್ನು ಆಳಬೇಕು, ಅದನ್ನು ಬಿಟ್ಟು ಮೋದಿ ಆಡಳಿತ ನಡೆಸ್ತಾರೆ ಅಂತ ಸುಳ್ಳನ್ನು ಹೇಳ್ತಾ ಇದೆ. ಅಲ್ಲ ರೀ, BJP ಗೆದ್ರೆ ಅಲ್ಲಿ CM ಆಗೋದು ಸುವೇಂದು ಅಧಿಕಾರಿ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಅವರು ಬಂಗಾಳಿ ಅಲ್ವಾ? ಬರೀ ಮೋದಿಯನ್ನು ತೋರಿಸಿ ಗುಮ್ಮ ಬಂತು ಗುಮ್ಮ ಅನ್ನೋ ಕಥೆಯನ್ನು ಹೇಳ್ತಾ ಇದ್ರೆ
ಜನರು ಅದೆಷ್ಟು ದಿನ ಕೇಳ್ತಾರೆ. ದೀದಿ ಅಭಿವೃದ್ಧಿಯ ಬಗ್ಗೆ ಮಾತಾಡೋದೇ ಇಲ್ಲ. ಕಳೆದ 15 ವರ್ಷಗಳಲ್ಲಿ ಜನರಿಗಾಗಿ ಏನು ಮಾಡಿದ್ದೀನಿ, ಅದೇನು ಕಿತ್ತಾಕಿದ್ದೀನಿ ಅನ್ನೋದನ್ನು ಹೇಳಲ್ಲ. ಬರೀ ಮೋದಿ, ಗುಜರಾತಿ, ಮಾಂಸ, ಮೀನು ಅಂತ ಮಾತಾಡಿದರೆ ಅದನ್ನು ಕೇಳೋ ಜನರು ಈಗಲೂ ಇರ್ತಾರನ್ನೋ ಜ್ಞಾನ ಇಲ್ವಲ್ಲ ಅನ್ನೋದೇ ಈಗ ನನಗೂ ಗೊತ್ತಾಗ್ತಾ ಇಲ್ಲ. ಹೋಗ್ಲಿ ಬಿಡಿ, ತಲೆ ಕೆಟ್ಟಿರೋ ಮಮತಾಗೆ ಮಾತಾಡೋಕೆ ಏನೂ ಸಿಗ್ತಾ ಇಲ್ಲ. ಹಾಗಾಗಿ ಏನೇನೋ ಮಾತಾಡ್ತಾ ಇದ್ದಾರೆ. ಮಾತಾಡಲಿ, ಇನ್ನೆಷ್ಟು ದಿನ ಮಾತಾಡ್ತಾರೆ? ಇನ್ನೇನು 10 ದಿನ ತಾಳ್ಮೆಯಿಂದ ಇದ್ದರೆ ಫಲಿತಾಂಶ ಬರುತ್ತೆ. ಸದ್ಯದ ಮಟ್ಟಿಗೆ ಅಲ್ಲಿನ ವಾತಾವರಣವನ್ನು ನೋಡ್ತಾ ಇದ್ದರೆ BJP 170ಕ್ಕಿಂತ ಹೆಚ್ಚು ಸೀಟುಗಳನ್ನು ಗೆದ್ದುಕೊಂಡು ಅಧಿಕಾರವನ್ನು ಹಿಡಿಯುತ್ತೆ ಅನ್ನೋದು ಗ್ಯಾರಂಟಿ ಆಗ್ತಾ ಇದೆ. ಪಾಪ ದೀದಿಯ ಮುಂದಿನ ರಾಜಕೀಯ ಭವಿಷ್ಯ ಏನು ಅನ್ನೋದನ್ನು ಅವರೇ ಯೋಚನೆ ಮಾಡಬೇಕು ಅಷ್ಟೇ. ಇದು ಗೆಳೆಯರೆ, ಬಂಗಾಳದಲ್ಲಿ ಆಗ್ತಾ ಇರೋ ಹೊಸ ರಾಜಕೀಯ ಬೆಳವಣಿಗೆಗಳು ಮತ್ತು ಅಲ್ಲಿ TMC BJP ನಡುವೆ ಏನೆಲ್ಲ ಆಗ್ತಾ ಇದೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿಗಳು, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.